ವಾಣಿ ವಿಲಾಸ ಸಾಗರ ಈ ಬಾರಿ ಮುಂಗಾರು ಚೆನ್ನಾಗಿರುವಂತಹ ಪರಿಣಾಮ ಡ್ಯಾಮ್ ಭರ್ತಿಯಾಗಿದೆ. ಈ ಡ್ಯಾಮ್ ಭರ್ತಿಯಾಗೋದನ್ನ ನೋಡೋದಕ್ಕೆ ಹೋದಂತಹ ಯುವಕನೊಬ್ಬ ಅಲ್ಲಿ ಹುಚ್ಚಾಟವನ್ನು ಪ್ರದರ್ಶನ ಮಾಡಿದಾನೆ. ಇನ್ನೇನು ನೀರಿನಲ್ಲಿ ಮುಳುಗುವ ಹಂತವನ್ನು ತಲುಪಿದ್ದ. ಆತನನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ವಾಣಿ ವಿಲಾಸ ಸಾಗರ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಡ್ಯಾಮನ್ನು ನೋಡೋದಕ್ಕೂ ಬಂದಿದ್ದ ಯುವಕ ನೀರಿಗಿಳಿದು ಹುಚ್ಚಾಟ ಮಾಡಿದ್ದ. ನೀರಿನಲ್ಲಿ ಕೊಚ್ಚಿ ಹೋದಂತಹ ಯುವಕ ಅದೃಷ್ಟವಶಾತ್ ಬಚಾವಾಗಿದ್ದಾನೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರ ಡ್ಯಾಮ್ನಲ್ಲಿ ಘಟನೆ ನಡೆದಿದೆ. ಕೋಡಿ ಬಿದ್ದ ನೀರಿನಲ್ಲಿ ಕೊಚ್ಚಿ ಹೋಗಿ ಯುವಕ ದಡ ಸೇರಿರುವಂತಹ ಘಟನೆ ನಡೆದಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೀರು ರಭಸವಾಗಿ ಹರಿತಾ ಇದೆ. ಅದರಲ್ಲಿ ಹುಚ್ಚಾಟ ಪ್ರದರ್ಶನ ಮಾಡೋದಕ್ಕೆ ಹೋಗಿ ಬದುಕಿದ್ದಾಗಲೇ ಒಂದು ಕ್ಷಣ ನರಕವನ್ನು ನೋಡಿ ಬಂದಿದ್ದಾನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಆತ ನೀರಿನಲ್ಲಿ ಕೊಚ್ಚಿಕೊಂಡು ಅದೆಲ್ಲಿ ಹೋಗ್ತಿದ್ನೋ ಏನೋ ಗೊತ್ತಿಲ್ಲ. ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ಹೋಗಿ ದಡವನ್ನು ತಲುಪಿದ್ದಾನೆ. ಯಾಕೆ ಈ ರೀತಿಯ ಹುಚ್ಚು ಸಾಹಸ ಅಂಥೇಳಿ ದೂರದಿಂದ ನೋಡಬೇಕು, ಖುಷಿ ಪಡಬೇಕು. ಎಂಥ ಈಜು ಬರೋನಾದರೂ ಕೂಡ ಆ ನೀರಿನ ಫೋರ್ಸಿಗೆ ಈಜೋಕ್ಕಾಗುತ್ತಾ ಹೇಳಿ? ಅಲ್ಲೋಗಿ ಹುಚ್ಚಾಟ ಮಾಡೋದಕ್ಕೆ ಹೋಗಿದ್ದಾನೆ ನೋಡಿ. ಆ ನೀರಿನ ಮಧ್ಯಭಾಗಕ್ಕೆ ಹೋಗಿ ಅಲ್ಲಿ ಆತ ಹುಚ್ಚಾಟ ಪ್ರದರ್ಶನ ಮಾಡ್ತಾ ಇದ್ದ ಹಾಗೆ ರಭಸವಾಗಿ ಹರಿತಾ ಇರುವಂತಹ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಆತನ ದೇಹ ಯಾವ ಸ್ಥಿತಿಯಲ್ಲಿ ಸಿಕ್ತಿತ್ತು, ಅದೆಲ್ಲಿ ಸಿಕ್ತಿತ್ತೋ ಗೊತ್ತಿಲ್ಲ. ಅದೃಷ್ಟ ಚೆನ್ನಾಗಿತ್ತು, ಹೋಗಿ ದಡ ತಲುಪಿದ್ದಾನೆ. ಇಲ್ಲ ಅಂದಿದ್ರೆ ಆತನ ದೇಹವನ್ನು ಹುಡುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು. ಈ ಪ್ರವಾಸಿ ತಾಣಗಳಲ್ಲಿ ಈ ರೀತಿಯ ಘಟನೆಗಳು ಆಗಾಗ ಆಗ್ತಾನೆ ಇರುತ್ತೆ ನೋಡಿ. ಅಷ್ಟು ಜನ ಇದ್ದಾರೆ, ಅವರ ಮಧ್ಯೆ ಈತ ಹೋಗಿ ನಡು ನೀರಿನಲ್ಲಿ ಪೋಸ್ ಕೊಡೋಕೆ ಹೋಗಿದ್ದ. ಕ್ಷಣಾರ್ಧದಲ್ಲಿಯೇ ಆತನನ್ನು ರಭಸವಾದ ನೀರು ಕೊಚ್ಕೊಂಡು ಹೋಗಿದೆ.